ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ನೀವು ಬರೋ ಅಷ್ಟರಲ್ಲಿ ಅಡುಗೆ ಮಾಡಿ ಮುಗಿಸೋಣ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ಏನು ಮಾಡೋದು, ನಂಗೆ ನಿಮ್ಮಷ್ಟು ಬೇಗ ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ ನೋಡಿ. ಪರವಾಗಿಲ್ಲಮ್ಮ, ಈಗ ನಾ ಬಂದಿದ್ದೀನಲ್ಲ, ಇಬ್ಬರು ಒಟ್ಟಿಗೆ ಮಾಡೋಣ. ಆದಷ್ಟು ಬೇಗನೆ ಅಡುಗೆ ಮಾಡಿ ಮುಗಿಸೋಣ ಅಂದ್ಕೊಂಡೆ, ಆದರೆ ಏನು ಮಾಡೋದು, ಆ ಗುಪ್ತಗಾಮಿನಿ ಇದ್ದಾರಲ್ಲ. ಗುಪ್ತಗಾಮಿನಿನಾ? ಅದು ಅಂಕಲ್ ಮತ್ತು ತಾತ ಸೇರಿ ಅವ್ರಿಗಿಟ್ಟಿರೋ ಹೆಸರು. ಚೆನ್ನಾಗಿದೆ. ಅವರು ಮಾತ್ರೆ ತಗೊಳ್ಳೋದಕ್ಕೆಲ್ಲ ತುಂಬ ಹಠ ಮಾಡ್ತಾರಮ್ಮ. ಅವ್ರಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಾತ್ರೆ ಕೊಡೋಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಅವ್ರು ನಮ್ಮ ಮಾತೇ ಕೇಳಲ್ಲ. ಹಾಗಿದ್ರೆ ಅವರನ್ನು ನಮ್ಮನೆಗೆ ಕರ್ಕೊಂಡು ಹೋಗೋದೇ ಒಳ್ಳೆಯದು. ಅಶಿಜು, ನಾನು ಹಾಗೆ ಹೇಳಿಲ್ಲ ಅಮ್ಮ. ಅವ್ರು ಹಠ ಮಾಡೋದ್ರಿಂದ ಕೆಲಸಗಳೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಅಂತ ಹೇಳಿದ್ದು. ಅವ್ರ ಮನೆಯಲ್ಲಿರೋದು ನನಗೆ ಖುಷಿನೇ. ನನಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಮನೇಲೆಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ನಾನು ಅವ್ರ ಜೊತೆ ಮಾತಾಡ್ತಾ ಕಾಲ ಕಳಿತೀನಿ. ಏನು ಮಾತಾಡ್ತೀರಾ? ನಾವಿಬ್ಬರು ಎಲ್ಲಿ ಮಾತಾಡ್ತೀವಿ, ನಾನು ಒಬ್ಬಳೇ ಮಾತಾಡ್ತಿರ್ತೀನಿ. ಅವ್ರು ಅದು ಯಾವಾಗ ಮಾತಾಡಿ ಸಾಕು ನೀನು ಮಾತಾಡಿದ್ದು ನಿಲ್ಲಿಸು ಅಂತ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಆ ಕಾಲ ಆದಷ್ಟು ಬೇಗ ಬರಲಿ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಅಮ್ಮ, ಅವ್ರು ಮಾತಾಡದೇ ಇದ್ರು ತುಂಬ ಚೆನ್ನಾಗಿ ಹಾಡ್ತಾರೆ ಅಮ್ಮ, ಹಾಗೆ ಚೆನ್ನಾಗಿ ಚಿತ್ರನೂ ಬಿಡಿಸ್ತಾರೆ. ಮಾವ ಹೇಳ್ತಾ ಇದ್ರು, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಇಷ್ಟೆಲ್ಲ ಕಲೆಗಳು ಗೊತ್ತಿರೋರು ಅವ್ರು ಯಾವ್ದಾದ್ರು ಒಳ್ಳೆ ಮಂತನದಲ್ಲಿ ಹುಟ್ಟಿರ್ಬೇಕು, ಇಲ್ಲ ಒಳ್ಳೆ ಕೆಲಸದಲ್ಲಿ ಇದ್ದಿರಬೇಕು. ಅವ್ರು ಆದಷ್ಟು ಬೇಗ ಚೇತರಿಸ್ಕೋಬೇಕು. ಊಟ ರೆಡಿನಾ? ತಾತನ ಊಟಕ್ಕೆ ಟೈಮ್ ಆಯಿತು, ಇನ್ನೊಂದು ಸ್ವಲ್ಪ ಲೇಟ್ ಆದರೂ ಕೋಪ ಮಾಡ್ಕೊಳ್ತಾರೆ. ಅವರು ಈ ಮನೆಗೆ ಮಿಲಿಟ್ರಿ ಆಫೀಸರು, ಸ್ವಲ್ಪ ಲೇಟ್ ಆದರೂ ಪನಿಷ್ಮೆಂಟ್ ನಮಗೇನೆ. ಅಮ್ಮ, ಅವ್ರು ಮೋಸ್ಟ್ಲಿ ಎದ್ದಿದ್ದಾರೆ ಅನ್ಸುತ್ತೆ. ಎದ್ದಿದ್ರೆ ಊಟಕ್ಕೆ ಕರ್ಕೊಂಡು ಬಂದ್ಬಿಡ್ಲಾ? ಹೂ ಪುಟ್ಟ, ಎದ್ದಿದ್ದಾರೆ, ಹೋಗಿ ಕರ್ಕೊಂಬಂದ್ಬಿಡು. ಬನ್ನಿ ಊಟ ಮಾಡೋರಂತೆ. ತುಳಸಿ ಅಮ್ಮ ನಿಮ್ಮನ್ನು ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ಅವ್ರ ಜೊತೆನೆ ಕೂತ್ಕೊಂಡು ಊಟ ಮಾಡೋರಂತೆ. ತುಳಸಿ, ನೀರಲ್ಲಮ್ಮ, ಇಷ್ಟು ವರ್ಷ ಆಯ್ತು ಊಟಕ್ಕೆ ಕೂತಾಗ ನೀರು ಇಡಬೇಕು ಅನ್ನೋದು ಕಲ್ತಿಲ್ವಾ ಇನ್ನು? ತಂದೆ ಮಾವ. ಅಮ್ಮ, ಎದ್ದೇಳಿ ಎದ್ದೇಳಿ, ಕಣ್ಬಿಡಿ. ಅಯ್ಯೋ ದೇವ್ರೆ, ಏನಾಯ್ತು ಇವ್ರಿಗೆ? ಮಾವ, ಇಲ್ಲ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಓ, ಗಾಬರಿ ಆಗ್ಬೇಡ, ಈಕೆಗೆ ಆವಾಗವಾಗ ಹೀಗಾಗ್ತಿರುತ್ತೆ. ಇದ್ರ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡಿದ್ದೀವಿ. ಏನಾದರೂ ಶಾಕ್ ಆಗುವಂಥದ್ದು ಅಥವಾ ಆತಂಕ, ಭಯ, ಎಕ್ಸೈಟ್ ಆಗುವಂಥದ್ದು ಏನಾದರೂ ನೋಡಿದ್ರೆ ಅಥವಾ ಕೇಳಿದ್ರೆ ಹೀಗಾಗತ್ತೆ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಡಾಕ್ಟರ್ ಕೊಡ್ತಾ ಇರೋ ಟ್ರೀಟ್ಮೆಂಟಿಂದನೂ ಹೀಗಾಗಿರ್ಬೋದು ಅಂತ ಹೇಳಿದ್ದಾರೆ. ಇವ್ರ ಪರಿಸ್ಥಿತಿ ನೋಡಿದ್ರೆ ತುಂಬ ಬೇಜಾರಾಗ್ತಾ ಇದೆ. ಡಾಕ್ಟರ್ ಹತ್ರ ಮಾತಾಡಿ ಇದಕ್ಕಿಂತ ಇನ್ನೂ ಏನಾದರೂ ಒಳ್ಳೆ ಟ್ರೀಟ್ಮೆಂಟ್ ಇದ್ದರೆ ಇವ್ರಿಗೆ ಕೊಡಿಸ್ಬೇಕು. ಆದಷ್ಟು ಬೇಗ ಇವ್ರ ಕುಟುಂಬದವ್ರ ಹತ್ರ ಇವ್ರನ್ನ ಸಿಗಿಸ್ಬೇಕು. ಪುಟ್ಟ, ಈಗ ಮೊದಲು ಇವ್ರನ್ನ ರೂಮಿಗೆ ಕರ್ಕೊಂಡೋಗಿ ಮಲಗಿಸೋಣ, ಊಟ ಆಮೇಲೆ ಮಾಡಿಸಿದ್ರಾಯ್ತು. ಹುಷಾರಾಗಿ ಕರ್ಕೊಂಡೋಗಿ. ಶ್ರೀರಸ್ತು.